ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಅಂತ ಮಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ಕ್ರಮ ಕಠಿಣವಾದ ಹಿನ್ನೆಲೆ ರಾಜ್ಯದಲ್ಲಿ ಕ್ರೈಂ ರೇಟ್ ಕಡಿಮೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಠಿಣ ಕ್ರಮವನ್ನು ಕೈಗೊಂಡಿದ್ದೇವೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲು ಸಾಧ್ಯ ಆಗಿದೆ. ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಿದಾಗಿನಿಂದಲೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಪೂರಕವಾಗಿದೆ ಅಂತ ತಿಳಿಸಿದ್ದಾರೆ. ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ ಇಲ್ಲಿಂದ ನಾವು ಕಾರವಾರದವರೆಗೂ ಹೋಗ್ಬೋದು. ಆದ್ರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದ್ರೆ ಪ್ರೋಗ್ರೆಸ್ ಆಗೋದಿಲ್ಲ. ಅದಕ್ಕಾಗಿ ನಾವು ಹೆಚ್ಚು ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ. ನನಗನ್ಸುತ್ತೆ, ನನಗೆ ವಿಶ್ವಾಸ ಇದೆ. ಯಾಕೆಂದ್ರೆ ಜನ ಒಳ್ಳೆ ಜನ ಇದ್ದಾರೆ. ಯಾರೋ 4 ಜನ ಈ ರೀತಿ ನಡ್ಕೊಳ್ಬಹುದು, ಆದರೆ ಒಳ್ಳೆ ಜನ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಆಟೋಮ್ಯಾಟಿಕ್ ಆಗಿ ಪ್ರೋಗ್ರೆಸ್ ಆಗುತ್ತೆ. ಆಟೋಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ. ಹಾಗಾಗಿ ಈ ಸಮಸ್ಯೆಗಳು ಕೂಡ ಹಾಸನದಲ್ಲಿ ಸರಣಿ ಹೃದಯಾಘಾತ ಮುಂದುವರೆದಿದ್ದು ಜನ ಬೆಚ್ಚಿಬೆದ್ದಿದ್ದಾರೆ. ಹೀಗಾಗಿ ಮೈಸೂರು, ರಾಯಚೂರು ರೀತಿ ಹಾಸನದಲ್ಲೂ ಜಯದೇವ ಹೃದ್ರೋಗ ಯೂನಿಟ್ ಅನ್ನು ತೆರೆಯಬೇಕು ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಇದಕ್ಕಾಗಿ ಮೆಗಾ ಕ್ಯಾಂಪ್ ನಡೆಸಬೇಕು. ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಆಗ್ತಿರೋದಕ್ಕೆ ಕಾರಣವನ್ನ ಕಂಡುಹಿಡಿಯಬೇಕು. ಬಡವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದೆಡೆ ಮಳೆ ಬಂದು ಅವಾಂತರ ಸೃಷ್ಟಿಯಾದರೆ ಇನ್ನೊಂದೆಡೆ ಕುಡಿಯಲು ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಗದಗದ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಳೆ ಕೊರತೆಯಿಂದ ಕೆರೆ ಬತ್ತಿ ಹೋಗಿದೆ. ಹೀಗಾಗಿ ಕೆಸರು ನೀರೇ ಗ್ರಾಮಸ್ಥರಿಗೆ ಆಸರೆಯಾಗಿದೆ. ಎಲ್ಲಿಂದ ಇವನ ತರ್ತಾರ್ರಿ, ನಾಳದ್ ಬಂದಾಗ ಅವನ ಕೂಡಿಟ್ಕೊಳ್ಳೋದು ಕುಡಿಯೋದು. ನೀರ ಬರುವಲು ಆ ನೀರ್ ಕಡಿಮೆ ಇದ್ದಾಗ ಬೋರಿ ನೀರ್ ಬಿಡ ಅಂದ್ರ ಅವನು ಬಿಡಂಗಿಲ್ಲ. ಅವು ತೀರ ಉಪ್ಪದವು, ಅವು ಎದಕ್ಕಾರ ಬರ್ತಾವ ಅಂತಂದ್ರ ಬಿಡ ಅಂದ್ರ ಬಿಡಂಗಿಲ್ಲ. ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅಂತಾರ. ಇಂಥ ಟ್ಯಾಂಕರ್ ನೀರ್ರಿ ಸತಾತ್ ಕಾಲನೇ ಇದ ಟ್ಯಾಂಕರ್ ನೀರ ಬರ್ತಾವ ನಮ್ಗ. ಆದ್ರೆ ಈಗ ಊರು ಹಬ್ಬೈತಿ, ನೀರ್ ಸಾಲಾಗಲ್ಲ ಅಂತಾರ. ಓಣಿಗೆ ಒಂದೊಂದ್ ದಿವ್ಸ ಬಿಡ್ತಾರ. ಓಣಿಗೆ ಒಂದ್ ದಿವ್ಸ ಬಿಟ್ರ ಆ ಟ್ಯಾಂಕರ್ ನೀರ್ ಹೆಂಗ್ ಸಾಲಾಗಲ್ರಿ ಅದು? ಈಗ ಕರೆಂಟ್ ಇದ್ದಾಗ ಒಂದಿವ್ಸ ಮಂದಿ ಬರ್ತಾವ, ಕರೆಂಟ್ ಇಲ್ಲಾರಿಗೆ ಬರಾಗ ಇಲ್ಲ. ಹೆಂಗ್ರಿ ಇದಕ್ಕೆ ಬಾಳೆ ಮಾಡೋದ್ ನಾವು? ಈ ನೀರ್ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 15 ತಿಂಗಳಲ್ಲಿ 20,000 ಜನರಿಗೆ ಇಸಿಜಿ ತಪಾಸಣೆಯನ್ನು ನಡೆಸಲಾಗಿದೆ. ಈ ತಪಾಸಣೆಯಲ್ಲಿ ಬಾಗಲಕೋಟೆ ಜಿಲ್ಲೆ ರಾಜ್ಯದಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಡಾ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಕೇಂದ್ರಗಳು ಕಾರ್ಯಾರಂಭ ಮಾಡ್ತಾ ಇದೆ. ಬಾಗಲಕೋಟೆ, ಹುನಗುಂದ, ಮುಧೋಳದಲ್ಲಿರುವಂತಹ ತಪಾಸಣಾ ಕೇಂದ್ರಗಳಲ್ಲಿ ಹೃದಯ ತಪಾಸಣೆಯನ್ನು ನಡೆಸಲಾಗುತ್ತಾ ಇದೆ. ಕಳೆದ ವರ್ಷ ಏಪ್ರಿಲ್ 2024ರಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಕಾರ್ಯಕ್ರಮ ಶುರುವಾಗಿದೆ. ಅದ್ರ ಮುಂಚೆನೂ ಕೂಡ ನಾವು ಇಸಿಜಿ ತೆಗಿತಿದ್ವಿ. ನಮ್ಮ ಕನ್ವೆನ್ಷನಲ್ ಇಸಿಜಿ ಮಷೀನ್ಸ್ ಅಲ್ಲಿ ನಾವು ತಗೊಳ್ತಾ ಇದ್ವಿ. ಈ ಮಷೀನ್ ನಮಗೆ ಬಂದ ಮೇಲೆ ನಾವು ದಿನನಿತ್ಯ ಏಪ್ರಿಲ್ 2024ರಿಂದ ಇಲ್ಲಿವರೆಗೆ ನೋಡಿದ್ರೆ ಪ್ರತಿ ತಿಂಗಳಲ್ಲಿ 750ರಿಂದ 950ವರೆಗೂ ನಾವು ಇಸಿಜಿ ತೆಗಿತಾ ಇದ್ದೀವಿ. ಸೊ ಕಳೆದ 2 ತಿಂಗಳಲ್ಲಿ 935 ಹಾಗೂ 945 ಇಸಿಜಿಗಳನ್ನ ನಾವು ಬರೋ ಎಲ್ಲ ಆಸ್ಪತ್ರೆ ರೋಗಿಗಳಿರ್ಬೋದು, ಅವ್ರ ಸಂಬಂಧಿಕರಿರ್ಬೋದು, ಆಸ್ಪತ್ರೆಯಲ್ಲಿ ಒಳಪಡುವ ಶಸ್ತ್ರಚಿಕಿತ್ಸೆ ಪೂರ್ವದಲ್ಲಿ ಇರುವ ರೋಗಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾವು ಈ ಮಷೀನ್ ಮುಖಾಂತರ ನಾವು ಇಸಿಜಿ ತಗೊಳ್ತಾ ಇದ್ದೀವಿ. ಕಳೆದ 3 ತಿಂಗಳಲ್ಲಿ ಪ್ರತಿ ತಿಂಗಳ ನಮಗೆ 3 ರಿಂದ 5 ಹೃದಯಾಘಾತಕ್ಕೆ ಒಳಗಾದವರು ಇಲ್ಲೇ ಬಂದಿದ್ದಾರೆ. ಅವರಿಗೆ ನಾವು ಸೂಕ್ತ ಚಿಕಿತ್ಸೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಂಪರ್ ಕೊಡುಗೆ ಕೊಟ್ಟಿದೆ. 50 ಮೌಲಾನಾ ಆಜಾದ್ ಶಾಲೆಯನ್ನು ತೆರೆಯಲು ಅನುಮತಿ ನೀಡಿದೆ. ಬಜೆಟ್ನಲ್ಲಿ ಘೋಷಿಸಿದ್ದ ಭರವಸೆ ಈಡೇರಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು 25 ಜಿಲ್ಲೆಗಳಲ್ಲಿ 50 ಮೌಲಾನಾ ಆಜಾದ್ ಶಾಲೆಗಳನ್ನು ಆರಂಭಿಸಲಾಗುತ್ತಾ ಇದೆ. ಮೊದಲ ಹಂತದಲ್ಲಿ 50 ಮೌಲಾನಾ ಆಜಾದ್ ಶಾಲೆ ಆರಂಭಕ್ಕೆ ಸರ್ಕಾರ ನಿರ್ಧರಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪಟನಟಗಿ ಗ್ರಾಮದಲ್ಲಿ ಕಲುಷಿತ ನೀರನ್ನೇ ಸೇವಿಸಿ 3 ಮೃತಪಟ್ಟಿದ್ದಾರೆ. ಗ್ರಾಮದ ಹಲವೆಡೆ ಪೈಪ್ ಲೀಕೇಜ್ ಆಗಿರುವಂತಹ ನೀರನ್ನೇ ಗ್ರಾಮಕ್ಕೆ ಸರಬರಾಜು ಮಾಡಲಾಗಿದೆ. ಇದರಿಂದ ಕಲುಷಿತ ನೀರನ್ನು ಸೇವಿಸಿ 15 ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿಗಾಗಿ ಸರ್ಕಾರ ಕೋಟ್ಯಾಂತರ ಅನುದಾನವನ್ನು ಕೊಟ್ಟರೂ ಕೂಡ ಪ್ರಯೋಜನ ಆಗಲಿಲ್ಲ. ಯಾದಗಿರಿ ಜಿಲ್ಲೆಯಾದ್ಯಂತ 471 ಶುದ್ಧ ನೀರಿನ ಘಟಕ ಇದೆ.
ನೀರಿನ ಘಟಕ ದುರಸ್ತಿ ಮಾಡದೇ ಇರೋದ್ರಿಂದ ಈ ಅವಾಂತರ ಆಗಿದೆ. ತಪ್ಲಿಕ್ ಇದ್ದಿದ್ದಿಲ್ಲ, ಈಗ ತಪ್ಲಿಕ್ ಮಾಡಿರ್ತಾರ ನೋಡ್ರಿ. ಕುಡ್ಲಕ್ ನೀರ್ ಕಡಿಮೆ ಅವ, ನೀರಿಲ್ಲ, ಜನಸಂಖ್ಯೆ ಪಾಡಿಲ್ಲ, ನಾ ಮೇಲ ನೀ ಮೇಲ ಅಂತಾರ. ನೀರಿಲ್ಲ, ನೀಡಿಲ್ಲ, ಒಂದು ಚರಂಡಿ ಮಾಡ್ಸಂಗಿಲ್ಲ, ಒಂದು ನೀರ್ ಚಂದಾಗಿ ಬಿಡೋದಿಲ್ಲ, ಏನಿಲ್ಲ ನೋಡ್ರಿ. ಹೊಲವು ಸಡಿ ಕಾವೇ ನೀರ್ ಬಿಡ್ತಾರ, ಎಲ್ಲಿ ಬೇಕಲ್ಲೇ ನೀರ್ ದಡ್ಡಗಟ್ಟಾವ, ದ್ವಾಮಿ ನೊಣ ಆಡಿ ಗವು ಅಂತಾವ. ಎಲ್ಲರಿಗೂ ಎಲ್ಲಿ ಬೇಕಲ್ಲೇ ಬೀಳೋದು, ವಾಂತಿ ಆಗೋದು, ಸಂಡಸ್ ಆಗೋದು. ನನಗ್ ಮನಿ ಸಂಡಸ್ ಆಗಿತ್ರಿ, ನನ್ ಕೆಂಬಾಯಿ ಕರ್ಕೊಂಡ್ ಹೋಗಿದ್ದ ಮೊಮ್ಮಗ. ಅವು ನೀರು ಕುಡಿಯೋದಕ್ಕ ಮಾಡೋದಕ್ಕ ಆಗ್ಯದ್ರಿ ಸಂಡಸ್. ಹೊಲಸು ನೀರ್ ಬರ್ತಾವ, ಬಾಯಿ ನೀರ್ನು ಹೊಲಸು ಅಡಿ ಬರ್ತಾವ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಡಲ ಕೊರೆತ ಉಂಟಾಗಿದ್ದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ, ಎಂಎಲ್ಸಿ ಗಣಪತಿ ಭೇಟಿಯನ್ನು ನೀಡಿದ್ದಾರೆ. ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೇಟ ಕಡಲ ತೀರವನ್ನ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದ್ದಾರೆ. ಈ ವೇಳೆ ತಡೆಗೋಡೆ ಕಾಮಗಾರಿಯನ್ನು ಶೀಘ್ರವೇ ಮುಗಿಸುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಹರಿಹಾಯ್ದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ, ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಲಾರಿ ಮಾಲೀಕರು, ಕಾರ್ಮಿಕರು ಮುಷ್ಕರ ಮಾಡ್ತಾ ಇದ್ದಾರೆ. ಇವರಿಗೆ ನೀಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಸಮಯಕ್ಕೆ ಸರಿಯಾಗಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ? ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂತ ಲಾರಿ ಅವರುಗಳಿಗೆ ಹಣ ಕೊಡಕ್ಕಾಗ್ತಾ ಇಲ್ಲ. ಮೂಟೆ ಹೊತ್ತಾಕುವಂತ ಹಮಾಲಿ ಕಾರ್ಮಿಕರಿಗೆ ಹಣ ಕೊಡಕ್ಕಾಗ್ತಾ ಇಲ್ಲ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡೋದಕ್ಕೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೇನ್ ಬೇಕು ಹೇಳಿ? ಮಕ್ಕಳಿಗೆ ಶೂಸು, ಸಾಕ್ಸ್ ಕೊಡಿಸುವ ಯೋಗ್ಯತೆಯು ಶಾಲೆ ಪ್ರಾರಂಭ ಈ ತಿಂಗಳಾಯ್ತು. ಆದರೆ ಶಾಲಾ ಮಕ್ಕಳಿಗೆ ಬೇಕಾದಂತ ಶೂಸು, ಸಾಕ್ಸ್ ಕೊಡುವ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದು ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿ. ಅದರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಇನ್ನು ನಮ್ಮ ಪಕ್ಷದಲ್ಲಿ ಹೋರಾಟ ನಡೀತಾ ಇಲ್ಲ. ಸೈದ್ಧಾಂತಿಕವಾಗಿ ನಾವೆಲ್ಲರೂ ಬಿಜೆಪಿಯಲ್ಲೇ ಇದ್ದೇವೆ. ನಮಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಅಧಿಕಾರ ಅಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ. ಆಯಾ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನ ಪಾರ್ಟಿಯ ವರಿಷ್ಠರು ಸ್ಥಳೀಯವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ತಗೊಂಡು ನಿರ್ಣಯ ಮಾಡ್ತಾರೆ. ಆ ವಿಷಯ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ. ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ಇಲ್ಲದೆ ಮಾತಾಡಲ್ಲ. ಯಾರು ಯಾವ ಕಾರಣಕ್ಕೆ ಅತೃಪ್ತರು ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ಬಿಜೆಪಿ. ನಮಗೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಕಾಸಗೇಟೇಶ್ವರ ಮಹಾ ಶಿವಯೋಗಿಗಳ ಜಾತ್ರೆ ಹಾಗೂ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಅಸಂಖ್ಯಾತ ಭಕ್ತ ಸಮೂಹದ ಸಮ್ಮುಖದಲ್ಲಿ ಗೋಪಾಲ ಕಾವಲಿ ಒಡೆಯುವಂತಹ ಕಾರ್ಯಕ್ರಮ ನಡೆಯಿತು. ಅಸಂಖ್ಯಾತ ಭಕ್ತರು ಗೋಪಾಲ ಕಾವಲಿ ಸಂಭ್ರಮವನ್ನ ಕಂಡುಬೇಕು.